ಗೈಸ್ ನೋಡಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಈಗ ಬಟ್ಟೆ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ವಿ. ನೋಡ್ತಾ ಇರ್ಬೋದು, ನಮ್ಮ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿದ್ದೀವಿ. ಈಗ ಹೋಗ್ಬಿಟ್ಟು ನಾವು ಏನೇನು ಶಾಪಿಂಗ್ ಮಾಡ್ತೀವಿ ನೋಡೋಣ. ಹಾಗೆ ಎಷ್ಟು ಕಡಿಮೆದಲ್ಲಿ ಸಿಗುತ್ತೋ ಅದನ್ನು ನಿಮಗೆ ತೋರಿಸ್ತೀನಿ ಗೈಸ್, ಯಾವ ಶಾಪಲ್ಲಿ ಸಿಗುತ್ತೆ ಏನು. ಸೊ ಬನ್ನಿ ಹೋಗೋಣ ಗೈಸ್. ಹಾಗೆ ಏನಂತಂದರೆ ಇಲ್ಲಿ ತುಂಬ ಬಟ್ಟೆ ಅಂಗಡಿ ಎಲ್ಲ ಜಾಸ್ತಿ ಇರುತ್ತೆ. ಸೊ ತುಂಬ ದೂರನಿಂದ ಎಲ್ಲ ಶಾಪಿಂಗ್ ಮಾಡಲಿಕ್ಕೆ ಬರ್ತಾರೆ ಗೈಸ್. ನೋಡ್ಬೋದು ನೋಡಿ, ಇವನು ನಮ್ಮ ದೋಸ್ತ, ಇವನು ಇಲ್ಲಿಂದ ಬರ್ತಿದ್ದಾನಲ್ಲ ಇವನೇ. ನೋಡ್ತಾ ಇರ್ಬೋದು, ನಾವು ಚಿಕ್ಕಪೇಟೆದಲ್ಲಿನ ಏರಿಯಾದಲ್ಲಿ ಬಟ್ಟೆ ಕಡಿಮೆ ದರದಲ್ಲಿ ಸಿಗುವ ಏರಿಯಾದಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ತುಂಬ ಜನ ಇದ್ದಾರೆ. ಹಾಗೆ ತುಂಬ ಟ್ರಾಫಿಕ್ ಸಹ ಇರುತ್ತೆ. ಗಾಯ್ಸ್ ಎಷ್ಟೊಂದು ಕಡಿಮೆ ಪ್ರೈಸಲ್ಲಿ ಇರುತ್ತೆ. ಇದೆಲ್ಲ 145 ರುಪೀಸ್ ಅಂತ ನೋಡಿ. ಇದೆಲ್ಲ ತುಂಬ ಕಡಿಮೆ ಸಿಗುತ್ತೆ. ಸೊ ನಾವು ಕ್ವಾಲಿಟಿ ಎಲ್ಲ ನೋಡಿ ತೊಗೋಬೇಕು. ನೋಡಿ ಇಷ್ಟೊಂದು ಐಟಮ್ ಎಲ್ಲ ತೊಗೊಂಡೋಗ್ತಾರೆ, ಇಲ್ಲಿಂದ ದೂರ ತೊಗೊಂಡೋಗ್ತಾರೆ. ಕೇರಳ ಸೈಡ್ ಎಲ್ಲ ಸಪ್ಲೈ ಆಗುತ್ತೆ ಗಾಯ್ಸ್ ಬಟ್ಟೆ ಇಲ್ಲಿಂದ. ನೋಡ್ಬೋದು ಎಷ್ಟೊಂದು ಕಡಿಮೆಗೆ ಲೇಡೀಸ್ ಬಟ್ಟೆ ಎಲ್ಲ ಕಡಿಮೆಗೆ ಸಿಗುತ್ತೆ. ನೋಡಿದ್ರಲ್ಲ ಗಾಯ್ಸ್, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಶಾಪಿಂಗ್ ಅಂತೂ ಏನು ಮಾಡ್ಲಿಕ್ಕೆ ಆಗಲ್ಲ, ಸುಸ್ತಾಗ್ಬಿಟ್ಟಿದೆ ಗಾಯ್ಸ್. ತುಂಬಾ ಬಿಸಿಲಿದೆ, ಏನು ಶಾಪಿಂಗ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಏನಾದರೂ ಊಟ ಮಾಡಿಕೊಂಡು, ಮಾರ್ನಿಂಗ್ ಅಂತೂ ನಾವೇನು ಮಾಡಿರಲಿಲ್ಲ, ಏನಾದರೂ ಊಟ ಮಾಡಿಕೊಂಡು ಮತ್ತೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ನೋಡೋಣ ಗಾಯ್ಸ್, ಏನಾದರೂ ಬಿರಿಯಾನಿ ಏನಾದರೂ ತಿನ್ಕೊಂಡು ಇವಾಗ ಮತ್ತೆ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಶಾಪಿಂಗ್ ಮಾಡಬೇಕು. ನೋಡಿದ್ರಲ್ಲ ಎಷ್ಟೊಂದು ಜನ ಇದ್ದಾರೆ ಗೊತ್ತಾ. ಈ ವೀಕ್ ಡೇಸಲ್ಲಂತೂ ತುಂಬ ಜನ ಇರ್ತಾರೆ ಗಾಯ್ಸ್. ವೀಕ್ ಡೇಸಲ್ಲಂತೂ ಇಷ್ಟೊಂದು ಜನ ಇದ್ದಾರೆ ಗಾಯ್ಸ್. ಇನ್ನು ಸಂಡೇಸ್ ಅಂತೂ ಬಂದರೆ ಓಡಾಡ್ಲಿಕ್ಕಂತೂ ಸ್ಪೇಸ್ ಇರೋದಿಲ್ಲ, ಅಷ್ಟೊಂದು ಜನ ಇರ್ತಾರೆ. ನಾವು ಅದಕ್ಕೆ ವೀಕ್ ಡೇಸ್ ಎಲ್ಲ ಲೀವ್ ಎಲ್ಲ ತಗೊಂಡು ಕೆಲಸಕ್ಕೆ ಸೊ ಶಾಪಿಂಗ್ ಬಂದಿದ್ವಿ. ಈಗ ಅದಕ್ಕಲ್ಲ, ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಬಂದಿರೋದು. ನೋಡಿ ಇವನು ತುಂಬಾ ಸುಳ್ಳು ಹೇಳ್ತಾನೆ, ಇವನಿಗೆ ಗೊತ್ತೇ ಇಲ್ಲ ಗಾಯ್ಸ್. ಇವನು ಫಸ್ಟ್ ಟೈಮ್ ಬಂದಿರೋದು ಇವನು ಇಲ್ಲಿಗೆ ಚಿಕ್ಕಪೇಟೆಗೆ ಶಾಪಿಂಗ್ ಮಾಡ್ಲಿಕ್ಕೆ. ಅವ್ನು ಇನ್ನೊಬ್ಬ ಬರ್ತಿದ್ದಾನೆ, ಅವನು ಪಾಪ ಬರ್ಲಾ ಬೇಡ ಅಂತ ಹೇಳಿ ಬರ್ತಿದ್ದಾನೆ ಹಿಂದ್ಗಡೆ. ಸ್ಪೆಕ್ಸ್ ಹಾಕೊಂಡು ಅವನು ಒಬ್ಬನೇ ಬರ್ತಿದ್ದಾನೆ. ರಾಜ್ಯದಲ್ಲಿ ಅಂತ ನೋಡಿ, ನಿಮ್ಗೆ ರಿಂಗ್ ಬೇಕಂತಂದ್ರೆ ತಗೊಳ್ಳಿ. ಇದು ಗ್ಲಾಸ್ಗಳೆಲ್ಲ ಇದೆ ಇಲ್ಲಿ. ಅಂದ್ರೆ ನಿಮ್ಗೆ ಏನ್ ಕಡಿಮೆ ಆಗಬೇಕೋ ಅದೆಲ್ಲ ಸಿಗುತ್ತೆ ಗಾಯ್ಸ್. ಬಾರ್ಲಾ ನೋಡಿ ಗಾಯ್ಸ್, ಇವನು ಗೋಲ್ಡ್ ಮನು ಅಂತ. ಇವನು ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಹಾಕೊಂಡು ನೋಡಿ. ಇವಂದೇ ಅವ ಇವತ್ತು ಚಿಕ್ಕಪೇಟೆನಲ್ಲೆಲ್ಲ. ನೋಡಿ ಇಬ್ರು ನೆಟ್ಕೊಂಡು ಹೋಗ್ತಿದ್ದಾರೆ. ರೋಡ್ ಸೈಡ್ ಎಲ್ಲ ಮಾಡ್ತಾ ಇರ್ತಾರೆ. ಎಲ್ಲ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು ಮಾಡ್ತಾರೆ. ಲೇಡೀಸ್ಗೆ ಆಗ್ಬೋದು, ಜೆಂಟ್ಸ್ಗೆ ಆಗ್ಬೋದು, ಎಲ್ಲ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಏನಂತಂದರೆ ನಾವು ಕ್ವಾಲಿಟಿ ನೋಡಿ ತೊಗೋಬೇಕು. ತುಂಬ ಶಾಪ್ಸ್ ಎಲ್ಲ ಇರುತ್ತೆ. ಸೊ ನಿಮಗೆ ಒಂದು 2-3 ಶಾಪ್ಸ್ ಎಲ್ಲ ನೋಡಿಬಿಟ್ಟು ನೀವು ತೊಗೋಬೇಕು ಗಾಯ್ಸ್. ಇವಾಗ ನೀವು ಒಂದೇ ಶಾಪಲ್ಲೆಲ್ಲ ತೊಗೊಳಕ್ಕೆ ಹೋದರೆ ನಿಮಗೆ ಪ್ರೈಸ್ ಎಲ್ಲ ಜಾಸ್ತಿ ಹೇಳ್ತಾರೆ. ಸೊ ನೀವು ಅದೇ ಒಂದು 2-3 ಶಾಪ್ಸ್ ಎಲ್ಲ ನೋಡಿಬಿಟ್ಟು ಎಲ್ಲಿ ಕಡಿಮೆ ಪ್ರೈಸ್ ಇರುತ್ತೋ ಸೊ ಅಲ್ಲಿ ನೀವು ತೊಗೊಂಡ್ರೆ ನಿಮಗೆ ಬೆಸ್ಟ್ ಪ್ರೈಸಲ್ಲೇ ಸಿಗುತ್ತೆ. ನಿಮಗೆ ನೋಡ್ಬೋದು. ನೋಡಿದ್ರಲ್ಲ ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಟ್ರಾಫಿಕ್ ಇದೆ. ನೋಡಿ ಓಡಾಡ್ಲಿಕ್ಕಂತೂ ಸ್ಪೇಸ್ ಇರೋದಿಲ್ಲ ಗಾಡಿ. ನೋಡಿದ್ರಲ್ಲ ಈ ರೋಡ್ ಸೈಡ್ ಎಲ್ಲ ಹುಡುಗಿರಿಗೆ ಎಲ್ಲ ಬಟ್ಟೆ ಎಲ್ಲ ಹಾಕಿರ್ತಾರೆ. ಸೊ ನಾವೇನು ಮಾಡ್ಬೇಕಂತಂದರೆ ನೋಡಿಬಿಟ್ಟು ನಾವು ಕ್ವಾಲಿಟಿ ಎಲ್ಲ ನೋಡಿ ತಗೋಬೇಕಲ್ಲ. ನೋಡ್ಬೋದು, ಇಲ್ಲಿ ಚಿಕ್ಕಪೇಟೆದಲ್ಲಂತೂ ತುಂಬ ಬಟ್ಟೆ ಶಾಪುಗಳೇ ಇರೋದಿದೆ. ಮತ್ತು ಹಾಗೆ ಇಲ್ಲಿ ಲೇಡೀಸ್ಗೆಲ್ಲ ಇಯರಿಂಗ್ಸ್ ಎಲ್ಲ ಇದೆ. ಸೊ ಎಲ್ಲ ಲೇಡೀಸ್ ಎಲ್ಲ ತೊಗೊತಿದ್ದಾರೆ. ಸಿಕ್ಕಾಪಟ್ಟೆ ಜನ ಗಾಯ್ಸ್ ವೀಕ್ ಡೇಸ್ ಎಲ್ಲ ಅಂತೂ. ನೋಡಿದ್ರಲ್ಲ ನಾವು ಹೋಗ್ತಾ ಇದ್ದೇನೋ ಇಷ್ಟೊಂದು ಜನ. ಇವ್ನಿಗೆ ಎಲ್ಲರೂ ಗೋಲ್ಡ್ ಮನು ಅಂತ ಕರೀತಾರೆ. ನೋಡಿ ಇವಾಗ ನಮ್ಮ ಹತ್ರ ಅಮೌಂಟ್ ಏನಾದ್ರು ಶಾರ್ಟೇಜ್ ಬಂತಂದ್ರೆ ಈ ಚೈನ್ ತೆಗೆದ್ಬಿಟ್ಟು ಮಾರಾಕ್ಬಿಟ್ಟು ತಗೊಂಡ್ಬಿಡೋದು ಗಾಯ್ಸ್ ಅಷ್ಟೇ. ಬನ್ರೋ ನೋಡ್ತಿದ್ದೀರಲ್ಲ, ಆ ದೊನ್ನೆ ಬಿರಿಯಾನಿಗೆ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿದರೆ.
ಅಲ್ಲಿ ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ. ಅಲ್ಲೇ ಹೋಗೋದೀಗ. ನಿಜ ಈ ಸಿಟಿಗಿಂತ ನಮ್ಮ ಅಲ್ಲಿನೇ ಎಷ್ಟೋ ಬೆಸ್ಟ್ ಗಾಯ್ಸ್. ಇಲ್ಲಿ ಓಡಾಡ್ಲಿಕ್ಕೂ ಆಗಲ್ಲ, ವೆಹಿಕಲ್ ಸೌಂಡ್ಸು ತುಂಬ ತಲೆನೋವು ಬರುತ್ತೆ ಇಲ್ಲಂತೂ. ಬಟ್ಟೆ ಎಲ್ಲ ನೋಡಿ ಕ್ಯಾರಿ ಮಾಡ್ಕೊಂಡು, ಅದೆಲ್ಲ ಬಟ್ಟೆನೇ ಕ್ಯಾರಿ ಮಾಡ್ತಿರೋದು ಅವರೆಲ್ಲ. ಪೊಲೀಸವರು ಹಾಗೆ ಇರ್ತಾರೆ, ಎಲ್ಲ ರೌಂಡಿಂಗ್ ಹೊಡಿತಾ ಇರ್ತಾರೆ ನೋಡಿ. ಇವರೆಲ್ಲ ಬಟ್ಟೆಗಳೆಲ್ಲ ತುಂಬ ದೂರದಿಂದ ತೊಗೊಂಡೋಗ್ಲಿಕ್ಕೆ ಬರ್ತಾರೆ ಗಾಯ್ಸಿಗೆ, ನೋಡ್ಬೋದು ನೀವು. ಎಲ್ಲ ಕಡಿಮೆ ಪ್ರೈಸಲ್ಲೆಲ್ಲೂ ತೊಗೊಂಡೋಗ್ಲಿಕ್ಕೆ ಬರ್ತಾರೆ. ಮದುವೆಗೆ ಆಗ್ಬೋದು, ಫಂಕ್ಷನ್ಗಳಾಗ್ಬೋದು, ಎಲ್ಲ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಲಿಕ್ಕೆ ಬರ್ತಾರೆ ನೋಡಿ. ಎಲ್ಲ ರೋಡ್ ಸೈಡ್ ಎಲ್ಲ ಮಾವಿನಕಾಯಿ ಎಲ್ಲ ಮಾರ್ತಿದ್ದಾರೆ. ಇಲ್ಲಿ ನೇರಳೆಹಣ್ಣಿದೆ, ತುಂಬ ವೆರೈಟಿ ಫ್ರೂಟ್ಸ್ ಎಲ್ಲನೂ ಸಿಗುತ್ತೆ ನೋಡ್ಬೋದು. ನೋಡಿದ್ರಲ್ಲ ಎಷ್ಟು ಕಡಿಮೆ ಇದೆ. ಎಲ್ಲ ಚೆನ್ನಾಗಿರೋ ಐಟಮ್ಸೇ ಸೇಲ್ ಮಾಡ್ತಾರೆ. ನೋಡಿ 130 rupees ಅಂತ ಪರ್ ಕೆಜಿ. ಉದ್ದಕ್ಕೂ ಫ್ರೂಟ್ಸ್ ಶಾಪ್ಸೇ ಇದೆ ಗಾಯ್ಸ್. ಎಲ್ಲ ಫ್ರೆಶ್ ಆಗೇ ಇದೆ ನೋಡಿ. ಗೆಸ್ಟ್ ಎಲ್ಲ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಕವರ್ ಎಲ್ಲ ಮಾಡ್ಬಿಟ್ಟು ನೀಟಾಗಿಟ್ಟಿದ್ದಾರೆ ನೋಡಿ. ಇಷ್ಟು ಸಣ್ಣ ರೋಟಲ್ಲಿ ಇಷ್ಟೊಂದು ವೆಹಿಕಲ್ಸ್ ಇದಾವೆ. ನಮ್ಮ ಫ್ರೆಂಡ್ ಅಂತೂ ಪಾಪ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದಾರೆ, ಅಷ್ಟು ಓಡಾಡ್ಬಿಟ್ಟಿದೆ ಗಾಯ್ಸ್ ಇವತ್ತು. ಪಾಪ ಇಲ್ಲಿ ಅಜ್ಜಿ ಯಾರೋ ಫ್ರೂಟ್ಸು ಮಾಡ್ತಿದ್ದಾರೆ. ಅಜ್ಜಿ ಎಷ್ಟು ಕೆ ಜಿ ವಿಡಿಯೋ ಮಾಡ್ಬೋದಾ ನಿಮ್ಮನ್ನ? ಹಾಂ ಎಷ್ಟು ಅಜ್ಜಿ ಕೆ ಜಿ? ಹಾಂ ಓಕೆ. ಎಷ್ಟು ಸಂಪಾದನೆ ಮಾಡ್ತೀರಾ ಅಜ್ಜಿ ದಿನಕ್ಕೆ? ಹಾಂ ಓಕೆ. ಹಾಂ ಆದ್ರೆ ಈ ವಯಸ್ಸಲ್ಲಿ ದುಡಿತಿದ್ದೀರಲ್ಲ ನೀವು. ಅವ್ರಿಗೆ ಆಯ್ತು ಪಾಪ ಅಜ್ಜಿ ಪಾಪ ಈ ವಯಸ್ಸಲ್ಲೂ ಇಷ್ಟೊಂದು ಕಷ್ಟಪಡ್ತಿದ್ದಾರೆ ನೋಡಿ. ಅವ್ರ ಮನೆಯವ್ರಿಗಂತೂ ಯಾವಾಗ ಬುದ್ಧಿ ಬರುತ್ತೆ ಅವರೇ ಅರ್ಥ ಮಾಡ್ಕೊಬಿಡ್ಬೇಕು ಗಾಯ್ಸ್. ಇದೆಲ್ಲ ಮಾಡೋದು ತುಂಬ ತಪ್ಪು. ವಯಸ್ಸಾದ್ಮೇಲೆ ಮನೇಲಿ ಇಟ್ಕೊಂಡು ಊಟ ಹಾಕೋ ಬಿಟ್ಟು ಈ ಥರ ಕೆಲಸ ಮಾಡ್ಲಿಕ್ಕೆ ಬಿಡ್ತಾರೆ ನೋಡಿ. ಪಾಪ ಇಲ್ಲೂ ಒಂದು ಅಜ್ಜಿ ಇದ್ದಾರೆ, ಪಾಪ ಎಲ್ಲಿ ನೋಡಿದ್ರು ವಯಸ್ಸಾದವರು ಇರ್ತಾರೆ. ಯಾಕೀಗ ಮಕ್ಕಳೆಲ್ಲ ಅವ್ರನ್ನ ಬಿಟ್ಬಿಡ್ತಾರೆ ಅನ್ನೋದೇ ಗೊತ್ತಿಲ್ಲ. ನೋಡಿದ್ರಲ್ಲ ಎಂತೆಂಥ ಜನ ಇರ್ತಾರೆ ಗಾಯ್ಸ್. ನಾವು ನೋಡಿ ಕಳಿಬೇಕಷ್ಟೇ ಅಂಥವ್ರನ್ನೆಲ್ಲ. ಕೆ ಜಿ 70 ರೂಪಾಯಿ ಅಂತ ಇಷ್ಟೊಂದು ಕಾಸ್ಟ್ ಇದೆ ನೋಡಿದ್ರಲ್ಲ. ಫ್ರೂಟ್ಸ್ ಎಲ್ಲ ಕೆ ಜಿ 80 ರೂಪೀಸು ನೋಡಿ. ನಾವು ಇಲ್ಲಿ ಟೇಸ್ಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಸೊ ಹೋಗೋಣ, ಅಲ್ಲಿ ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾಡೋಣ, ಚೆಕ್ ಮಾಡೋಣ. ಫೈನಲಿ ಇವಾಗ ನಾವು ಹೋಟೆಲ್ ಹತ್ರ ಬಂದಿದ್ವಿ. ಸೊ ಲಂಚ್ ಟೈಮ್ ಆಯಿತು, ಮಾರ್ನಿಂಗ್ ಯಾರೂ ಟಿಫನ್ ಮಾಡಲಿಲ್ಲ. ಸೊ ಹಾಗೆ ನಾವು ಏನಾದರೂ ತಿನ್ಕೊಂಡು ಮತ್ತೆ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ವಿ. ನೋಡೋಣ ಈಗ ನಾವು ದೊನ್ನೆ ಬಿರಿಯಾನಿ ಚಿಕ್ಕಪೇಟೆದಲ್ಲಿರೋ ಹೋಟೆಲಿಗೆ ಬರ್ತೀವಿ. ನೋಡೋಣ ಕೈಟ್ ಹೋಗೋಣ, ಏನು ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಟ್ರೈ ಮಾಡೋಣ. ಏನಾದರೂ ತಿಂದು ಮತ್ತೆ ಹೋಗೋಣ. ಇಷ್ಟೊಂದು ಕ್ರೌಡ್ ಇದೆ. ನಮಗೇನಾದರೂ ಬೇಕಂತಂದರೆ ಮೊದಲೇ ಆರ್ಡರ್ ಮಾಡಬೇಕಾಗುತ್ತೆ. ನಮ್ಮ ಫ್ರೆಂಡ್ ಅಂತೂ ಮೊದಲೇ ಹೋಗ್ಬಿಟ್ಟು ಮೆನು ನೋಡ್ತಿದ್ದಾನೆ ಏನೇನು ಬೇಕು ಅಂತ ಹೇಳ್ಬಿಟ್ಟು. ಏನು ಬೇಕು? ದೊನ್ನೆ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಬಿರಿಯಾನಿ ಕಬಾಬು ಎಲ್ಲ ಬಂದಿದೆ. ಸೊ ಇದನ್ನು ನೋಡೋಣ, ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಕಬಾಬ್ ಇದೆ, ಕಬಾಬ್ ಹಾಕ್ಕೊಂತೀವಿ. ಸಕ್ಕತ್ತಾಗಿದೆ, ನಿಜ ಚೆನ್ನಾಗಿದೆ ಗಾಯ್ಸ್. ನೀವು ಒಂದ್ಸಲ ಟ್ರೈ ಮಾಡಿದ್ದು ನೆನ್ನೆ ಚಿಕ್ಕಪೇಟೆಗೆ ಬಂದು ಬಿಸಿ ಬಿಸಿ ಕೊಡ್ತಾರೆ, ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ನೀವು ನೆಕ್ಸ್ಟ್ ಟೈಮ್ ಬಂದು. ನೋಡಿ ನಮ್ಮ ದೋಸೆ ಆದರೆ ಅರ್ಧ ಖಾಲಿ ಮಾಡಿಬಿಟ್ಟು ಅವನು ನೋಡಿದ್ರ, ಅರ್ಧ ಖಾಲಿ ಮಾಡಿದ್ದಾರೆ. ನಾನು ಸ್ಟಾರ್ಟ್ ಮಾಡೋ ಅಷ್ಟೊಂದು ಗೈಸ್. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು. ಈಗ ಬಿಸಿಲು ತುಂಬ ಇರೋದ್ರಿಂದ ನಾವು ಶಾಪಿಂಗ್ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಊಟ ಮುಗಿಸ್ಕೊಂಡು ಒಂದೇ ಸರಿ ಶಾಪಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಈಗ ಹೋಗ್ಬಿಟ್ಟು ಬಟ್ಟೆ ಶಾಪಿಂಗ್ ಮಾಡೋಣ, ಟೈಮು ಸಹ ತುಂಬ ಆಗಿದೆ. ಹೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸೋಣ, ನೋಡೋಣ ಎಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತಾ ನೋಡಿಕೊಂಡು ಬಟ್ಟೆ ಶಾಪಿಂಗ್ ಮಾಡೋಣ. ಬನ್ನಿ ಗಾಯ್ಸ್.
ಇದೆಲ್ಲ ಏನು ಕಾಣ್ತಿದೆ ನಿಮಗೆ, ಇದೆಲ್ಲ ನಮ್ಮ ಚಿಕ್ಕಪೇಟೆ ಏರಿಯಾ ಗಾಯ್ಸ್. ಇಲ್ಲೆಲ್ಲ ತುಂಬ ಮದುವೆಗೆಲ್ಲ ಆಗಲಿ ಫಂಕ್ಷನ್ಸ್ಗೆ ತುಂಬ ಎಲ್ಲ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋದು ಇದೇ ಏರಿಯಾನಲ್ಲೇ. ಸೊ ನಾವು ಮುಂದೆ ಹೋಗಿ ಲೆಫ್ಟ್ ಸೈಡ್ ಹೋದ್ರೆ ಅದೇ ಏರಿಯಾನಲ್ಲೇ ನಮಗೆ ಬಟ್ಟೆ ಶಾಪಿಂಗ್ ಎಲ್ಲ ನೋಡ್ಬೋದು ಗಾಯ್ಸ್. ನಿಮಗೆ ಬ್ಯಾಕ್ ಸೈಡ್ ಎಲ್ಲ ಏನು ಕಾಣ್ತಿದಾರೋ ಜನ, ಸಿಕ್ಕಾಪಟ್ಟೆ ಜನ ಬರ್ತಾರೆ ಗಾಯ್ಸ್, ತುಂಬ ದೂರನಿಂದ ಬರ್ತಾರೆ. ಸೊ ಮದುವೆಗೆ ಫಂಕ್ಷನ್ಸ್ಗೆ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋದೆಲ್ಲ ಇದೇ ಏರಿಯಾನಲ್ಲೇ. ನೀವು ನೋಡ್ತಿದ್ದೀರಲ್ಲ ಮೆಟ್ರೋ ಏನು ಕಾಣ್ತಿದೆ ನಿಮಗೆ, ಆ ಮೆಟ್ರೋ ಆಪೋಸಿಟೇ ನಮಗೆ ಶಾಪ್ಸ್ ಎಲ್ಲ ಕಾಣುತ್ತೆ. ಸೊ ಬಂದರೂ ನೀವು ಇದೇ ಏರಿಯಾಗೆ ಬನ್ನಿ, ನಿಮ್ಗೆ ತುಂಬ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಓಕೆ ಗೈಸ್, ಬನ್ನಿ ಹೋಗೋಣ. ನನ್ನ ಫ್ರೆಂಡ್ ಅಂತೂ ಸುಸ್ತಾಗ್ಬಿಟ್ಟು ಅವ್ನು ಕೂತ್ಕೊಂಡ್ಬಿಟ್ಟಿದ್ದಾನೆ. ಊಟ ಮಾಡಿ ಸುಸ್ತಾಗ್ಬಿಟ್ಟಿದೆ, ನನ್ನ ಬ್ಯಾಗ್ ಬೇರೆ ಕ್ಯಾರಿ ಮಾಡ್ತಿದ್ದಾನೆ ಅವನು. ನೋಡೋಣ, ಕಮನ್ ಗೈಸ್, ಲೆಟ್ಸ್ ಗೋ. ನೋಡ್ತಿರ್ಬೋದು, ನಾವು ಹೋಗ್ಲಿಕ್ಕೂ ಸಹ ಜಾಗ ಇರೋದಿಲ್ಲ ಗಾಯ್ಸ್, ಅಷ್ಟೊಂದು ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ. ಸೊ ನೀವು ನೋಡ್ತಿರ್ಬೋದು, ಈ ಕಡೆ ಎಲ್ಲ ಅಂಗಡಿ ನಿಮಗೆಲ್ಲ ಕಡಿಮೆ ಪ್ರೈಸಲ್ಲಿ ಏನಾದರೂ ಬೇಕಂತಂದರೆ ಮನೆ ಐಟಮ್ ಎಲ್ಲ ನಿಮಗೆ ಇಲ್ಲೇ ಸಿಗುತ್ತೆ. ನಿಮಗೆ ತುಂಬ ದೂರನಿಂದ ಬಂದರೆ ಜನ ಅಂತೂ ಇದೇ ಏರಿಯಾಗೆ ಬರ್ತಾರೆ ಗಾಯ್ಸ್. ನೋಡ್ತಿರ್ಬೋದು, ನೀವು ನೋಡಿದ್ರಲ್ಲ ಈ ಕಡೆ ಎಲ್ಲ ಮನೆ ಐಟಮ್ಸ್ ಆಗಲಿ ಪ್ರತಿಯೊಂದು ನಿಮಗೆ ಇಲ್ಲೇ ಸಿಗೋದು ಗಾಯ್ಸ್. ನೋಡಿ, ಸೈಕಲ್ ಸಹ ಇದೆ, ಸೈಕಲ್ ಕಡಿಮೆ ಪ್ರೈಸಲ್ಲಿ ಬೇಕಂತಂದ್ರೂ ನಿಮ್ಗೆ ಸಿಗುತ್ತೆ. ಸೊ ನಮ್ಮೂರು ಸೈಡ್ಗೆ ಇಲ್ಲಿಗೆ ತುಂಬ ಪ್ರೈಸ್ ಡಿಫ್ರೆನ್ಸು ತುಂಬ ಇರುತ್ತೆ ಗಾಯ್ಸ್. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಬಂದು ವಿಸಿಟ್ ಮಾಡಿ ಒಂದ್ಸರಿ, ನಿಮಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಬೆಂಗಳೂರಿನ ಚಿಕ್ಕಪೇಟೆ ಪ್ರೈಸ್ ಏನಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಷ್ಟೊಂದು ವೆಹಿಕಲ್ಸ್ ತೊಗೊಂಡಿದ್ರೇನು ನೋಡಿ, ಪಾರಿವಾಳ ಎಲ್ಲ ಇಷ್ಟೊಂದು ತುಂಬ ಇದಾವೆ ನೋಡಿ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೋ. ನಾವು ಬಂದಿರೋದು ಸಂಡೇ ಟೈಮೆಲ್ಲ ತುಂಬ ಜನ ಇರ್ತಾರೆ ಅಂತ ನಾವು ವೀಕ್ ಡೇಸಲ್ಲಿ ಬಂದ್ವಿ. ಸೊ ಆ ವೀಕ್ ಡೇಸಲ್ಲಿ ಬಂದರೆ ಆ ವೀಕ್ ಡೇಸಲ್ಲಂತೂ ಇನ್ನೂ ತುಂಬ ಜನ ಇದ್ದಾರೆ. ನೀವು ನೋಡ್ತಿರ್ಬೋದು ನನ್ನ ಬ್ಯಾಕ್ ಸೈಡ್ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬೋದು. ನೀವು ಆ ವೆಹಿಕಲ್ಸ್ ಆಗ್ಬೋದು, ಜನರಾಗ್ಬೋದು, ನೋಡ್ತಿದ್ದೀರಲ್ಲ ನೀವು ಎಷ್ಟೊಂದು ಜನ ಇದ್ದಾರೆ ಅಂತ ನೀವು ನೋಡ್ಬೋದು. ನೀವು ಬನ್ನಿ ಹೋಗೋಣ. ಹೀಗೆ ಸೀದಾ ಹೋದರೆ ನಮಗೆ ಚಿಕ್ಕಪೇಟೆ ಸರ್ಕಲ್ ಸಿಗುತ್ತೆ ಗಾಯ್ಸ್, ಅಲ್ಲೇ ನಮಗೆ ಕಡಿಮೆ ಪ್ರೈಸ್ಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ನೀವು ಈಗ ಏನು ನೋಡ್ತಿದ್ದೀರೋ ಹಾಕ್ಕೊಂಡು ಹೋಗ್ಲಿಕ್ಕೆ ವೆಹಿಕಲ್ಸು ಇಷ್ಟೊಂದು ಇದ್ದಾವೆ ನೋಡಿ. ಇದು ಒಂದು ಹಸುಗೆ ಇಷ್ಟೊಂದು ಲಗೇಜ್ ಹಾಕಿದ್ದಾರೆ. ಯಾಕೆ ಈ ಥರ ಪ್ರಾಣಿ ಹಿಂಸೆ ಮಾಡ್ತಾರೋ ಗೊತ್ತಿಲ್ಲ ಸರ್. ಈ ಚಿಕ್ಕಪೇಟೆನಲ್ಲೇ ನೋಡಿ ಇಷ್ಟೊಂದು ಲಗೇಜ್ ಹಾಕಿದ್ದಾರೆ. ಇರೋದು ಒಂದೇ ಹಸುನೇ, ಅದಕ್ಕೆ ಇಷ್ಟೊಂದು ಲಗೇಜ್ ಹಾಕಿದ್ದಾರೆ. ಈಗೆಲ್ಲ ಮಾಡೋದು ಎಷ್ಟು ತಪ್ಪು. ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋಯ್ತು ನೋಡಿ, ನಾನಂತೂ ಇಷ್ಟೊಂದು ಬಟ್ಟೆ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಬರ್ಡೇಗೆ ಮತ್ತು ಹಾಗೆ ಫಂಕ್ಷನ್ ಇದ್ದಿತ್ತು, ಫಂಕ್ಷನ್ಗೆಲ್ಲ ಸೆಲೆಕ್ಟ್ ಮಾಡಿದ್ವಿ. ಮತ್ತು ಹಾಗೆ ನನ್ನ ಫ್ರೆಂಡ್ಸೂ ಅವರು ತುಂಬ ಬಟ್ಟೆ ತೊಗೊಂಡಿದ್ದಾರೆ ನೋಡಿ. ಇದೆಲ್ಲ ನನ್ನ ಫ್ರೆಂಡ್ ಸೆಲೆಕ್ಟ್ ಮಾಡಿರೋದು. ಇಷ್ಟು ಬಟ್ಟೆ ನಾನು ಒಬ್ಬನೇ ಸೆಲೆಕ್ಟ್ ಮಾಡಿದ್ದೆ. ಬರ್ಡೇಗೆ ವಿತ್ ಫಂಕ್ಷನ್ಗೆ ಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಬಟ್ಟೆ ತೊಗೊಂಡಿದ್ವಿ. ನೋಡೋಣ ಇವರು ಎಷ್ಟು ಪ್ರೈಸ್ ಹೇಳ್ತಾರೆ, ಎಷ್ಟು ಡಿಸ್ಕೌಂಟ್ ಮಾಡ್ತಾರೆ ಅಂತ ನೋಡೋಣ. ನೋಡಿ ಗೈಸ್, ನೋಡೋಣ, ಇನ್ನೂ ಡಿಸ್ಕೌಂಟ್ ಮಾತಾಡಿಲ್ಲ, ಮಾತಾಡೋಣ. ನೋಡಿ ಗೈಸ್, ಇದೆಲ್ಲ ನಾನೇ ಸೆಲೆಕ್ಷನ್ ಮಾಡಿರೋದು. ಪಾರ್ಟಿ ವೇರ್ ಶರ್ಟ್ ಬರುತ್ತೆ ಕಾಂಬಿನೇಷನ್. ಇದು ಬಂದು ಅಪ್ಪಾಜಿಗೆ, ನಮ್ಮ ಅಪ್ಪಗೆ ಫಂಕ್ಷನ್ಗೆ ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಸೆಲೆಕ್ಷನ್ ಮಾಡಿದ್ದೀನಿ. ಕೊರಿಯನ್ ಬ್ಯಾಗಿ ವೈಟ್ ಲೆಗ್ ಬರುತ್ತೆ. ಒಂದು ಪಾರ್ಟಿ ವೇರ್ ಶರ್ಟ್ ಇದು ನೋಡಿ, ಇದಕ್ಕೆ ಕಾಂಬಿನೇಷನ್ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದೆಲ್ಲ. ಹೊಸದಾಗಿ ಮನೆ ಕಟ್ತಾ ಇದ್ದ, ಸೊ ಅವನಿಗೆ ಲೈಟಿಂಗ್ಸ್ ಬೇಕು ಅಂತ ಹೇಳ್ಬಿಟ್ಟು ಅವನು ಲೈಟಿಂಗ್ ಶಾಪ್ ನೋಡಿದ ಕೂಡಲೇ ಅವನು ಸ್ಟಾಪ್ ಆಗಿ ಪ್ರೈಸ್ ಎಲ್ಲ ಕೇಳಕ್ಕೆ ಶುರು ಮಾಡ್ದ. ನೋಡಿ ಮನೆಗ ನೋಡಿ ಗೈಸ್, ಅದು ಹೊಸದಾಗಿ ಮನೆ ಕಟ್ತಿದ್ದಾರೆ. ಸೊ ಅದಕ್ಕೆ ಲೈಟಿಂಗ್ಸ್ ಎಲ್ಲ ತೊಗೊಳೋದಕ್ಕೆ ಬಂದಿದ್ದಾರೆ. ನೀವು ನೋಡ್ತಿದ್ದೀರಲ್ಲ, ಸೊ ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡ್ವಿ. ಸೊ ಶಾಪಿಂಗ್ ಎಲ್ಲ ಮಾಡ್ತಾ ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ನಮಗೆ ತುಂಬ ಈ ಥರ ಲೈಟ್ಸ್ ಶಾಪ್ಸ್ ಆಗಲಿ ಏನೇ ಬೇಕಂತಂದ್ರೂ ಸಿಗುತ್ತೆ. ನಿಮ್ಗೆ ಒಂದಲ್ಲ ಎರಡಲ್ಲ ಸುಮಾರು ಅಂಗಡಿಗಳಿರುತ್ತೆ ಗಾಡಿ, ನಿಮಗೆ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ. ಮನೆ ಹೊಸ್ದಾಗಿ ಕಟ್ತಿದ್ದೀರಾ, ನಿಮ್ಗೆ ಏನಾದರೂ ಐಟಮ್ಸ್ ಬೇಕಂತಂದರೆ ಚಿಕ್ಕಪೇಟೆಗೆ ವಿಸಿಟ್ ಮಾಡಿ. ಸೊ ನೀವು ನೋಡ್ಬೋದು, ಇಲ್ಲೊಂದು ಶಾಪ್ ಅಂತಿದೆ ಉದ್ದಕ್ಕೀಗೆ ನೀವು ನೋಡ್ತಾ ಇದ್ದರೆ ನಿಮ್ಗೆ ತುಂಬ ಅಂಗಡಿಗಳು ಕಾಣಿಸುತ್ತೆ. ಸೊ ಅದರಿಂದ ನಿಮಗೆ ಕಡಿಮೆ ಪ್ರೈಸಲ್ಲೂ ಸಿಗುತ್ತೆ. ಒಂದು ಅಂಗಡಿ ಇಲ್ಲ ಅಂತಂದ್ರೆ ಮತ್ತೊಂದು ಅಂಗಡಿಗೆ ಹೋದ್ರೂ ನಿಮಗೆ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ಗೈಸ್. ನೋಡಿ, ಬೆಳಗ್ಗೆಯಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಮಾಡಿದ್ವಿ. ಒಬ್ಬ ವಿಡಿಯೋ ಶೂಟ್ ಮಾಡ್ತಿದ್ದಾನೆ, ಇನ್ನೊಬ್ಬ ಇವನು ನನ್ನ ಫ್ರೆಂಡು. ಸೊ ಇವ್ನು ಕೇಳ್ತೀನಿ, ನಾನು ಮಾರ್ನಿಂಗಿಂದ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾನೆ, ಅವ್ನಿಗೆ ಏನು ಅನಿಸ್ತು ಕೇಳೋಣ ಗೈಸ್. ಮಾರ್ನಿಂಗಿಂದ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ಯಾ, ನಿಂಗೆ ಏನು ಅನಿಸ್ತು? ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಓಡಾಡಿ. ನಾಳೆ ನಿನ್ ಬರ್ತಡೇ ಐತೆ, ನಾಳೆ ಪಾರ್ಟಿ ಸಿಗುತ್ತೆ, ಅದಕ್ಕೋಸ್ಕರನೇ ಓಡಾಡ್ದೆ ನನ್ನ ಜೊತೆಲಿ. ನೋಡಿ ನಾಳೆ ಪಾರ್ಟಿ ಕೊಡ್ತೀನಿ ಅಂತ ಇವತ್ತೆಲ್ಲ ನನ್ನ ಜೊತೆ ಓಡಾಡ್ತಿದ್ದಾರೆ ಬರ್ಡೇ ಶಾಪಿಂಗ್ ಬಂದ್ರೆ. ಬಟ್ಟೆಗಳು ಒಂದು 10,000 ಬಿಲ್ ಮಾಡಿದಿರಿ ಎಲ್ಲಾರು, ಒಂದ್ 3 ಜನ ಮಾಡಿದಿರಿ ಎಲ್ಲ. ಅವ್ನಿಗೆ ಸ್ಪೆಷಲ್ ಆಗಿ ಒಂದು ಬ್ರಾಂಡೆಡ್ ಬಟ್ಟೆ ಎತ್ಕೊಟ್ಟಿದೀನಿ, ನಾನೇ ಕೈನಿಂದ ಹಾಕೊಟ್ಟಿದೀನಿ.
ಇನ್ನೇನ್ ಮಾಡೋದು, ಎಲ್ಲ ತಿಂದಿದ್ದೆಲ್ಲ ಆಯ್ತು. ಚೆನ್ನಾಗಿ ಕೊಡ್ಸಿದ್ದ ಎಲ್ಲ ಬಿರಿಯಾನಿ ಗಿರಿಯಾನಿ ಕಬಾಬ್ ಗಿಬಾಬ್ ಎಲ್ಲ ನಿಮ್ದು ಕೊಡ್ಸಿದ್ದ. ಎಷ್ಟು ಖರ್ಚಾಯ್ತು ಮಾರ್ನಿಂಗ್ ಇಂದ? ನಂದೊಂದು 5,000 ಆಗಿದೆ ಫ್ರೆಂಡ್ಸ್. 5,000 ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾರೆ. ಏನಿಲ್ಲ, ನೋಡಕ್ ಫೋನ್ ಬಿಟ್ರೆ ಏನಿಲ್ಲ ನನ್ನ ಹತ್ರ. ನೋಡಿ, ಅವನು 5,000 ಖರ್ಚಾಗಿದೆ ಅಂತೆ. ಅವನಿಗಿಂತ ಜಾಸ್ತಿ ನಂದು ಖರ್ಚಾಗಿದೆ ಗಾಯ್. ಸೊ ಇನ್ನು ಶಾಪಿಂಗ್ ಮುಗಿದಿಲ್ಲ, ಇನ್ನೂ ಬಟ್ಟೆ ತಗೋಬೇಕಿತ್ತು. ಸೊ ಇನ್ನೂ ಮಾಡ್ತಿದ್ವಿ, ಇನ್ನೂ ಒಬ್ಬ ಕ್ಯಾಮ್ರಾಮನ್ ಅವನು ತಗೊಂಡಿಲ್ಲ, ಅವನು ತಗೊಂತಾನೆ. ಸೊ ಗೈಸ್, ಇನ್ನೂ ಬಟ್ಟೆ ಶಾಪಿಂಗ್ ಮಾಡಕ್ಕಿದೆ, ಟೈಮ್ ಬೇರೆ ತುಂಬಾ ಆಯ್ತು. ಸೊ ಹೋಗೋಣ, ಇನ್ನೂ ಶಾಪಿಂಗ್ ಮಾಡೋದು ಕಂಟಿನ್ಯೂ ಮಾಡ್ತಾರೆ. ಫೈನಲಿ ಶಾಪಿಂಗ್ ಎಲ್ಲ ಮುಗೀತು ನಮ್ದು. ನೋಡಿ, ನಾನು ಇಷ್ಟೆಲ್ಲ ತುಂಬ್ಕೊಂಡಿದ್ದೀನಿ, ಮತ್ತೆ ಹಾಗೆ ಬ್ಯಾಕ್ ಸೈಡ್ ಬ್ಯಾಗ್ ಅಲ್ಲಿ ಕೂಡ ಸಹ ತುಂಬ್ಕೊಂಡಿದ್ದೀನಿ. ಸೊ ಬಟ್ಟೆ ಎಲ್ಲ ತಗೊಂಡು ಈಗ ಮನೆಗೆ ಹೋಗುವ ಸಮಯ ಬಂದಿದೆ. ಸೊ ಹೋಗೋಣ ಗೈಸ್, ಸಿ ಯು ನೆಕ್ಸ್ಟ್ ವಿಡಿಯೋ.